ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ಶಾಲೆಯಲ್ಲಿ ಪಾಠ ಮಾಡಬೇಕಾಗಿದ್ದ ಶಿಕ್ಷಕರು ಇವತ್ತು ತಮ್ಮ ಸಮಸ್ಯೆಗಳೊಂದಿಗೆ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೀದರ್ ನಗರದಲ್ಲಿ ಮಳೆಯನ್ನು ಕೂಡ ಲೆಕ್ಕಿಸದೆ ಶಿಕ್ಷಕರು ಛತ್ರಿ ಹಿಡಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶಿಕ್ಷಣ ಹಾಗೂ ಬೀದರ್ ಜಿಲ್ಲೆಯ ಶೈಕ್ಷಣಿಕ ಕ್ಷೇತ್ರವು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸುವಂತೆ ಒತ್ತಾಯಿಸಿ ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿ ಸಂಘ ಬೀದರ್ ವತಿಯಿಂದ ಸಂಘದ ಗೌರವ ಅಧ್ಯಕ್ಷರಾದ ರೇವಣಸಿದ್ದಪ್ಪ ಜಿಲ್ಲಾದೆ ಅವರ ನೇತೃತ್ವದಲ್ಲಿ ಬೀದರ್ನ ಹೈಸ್ಕೂಲ್ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಕೆಲ ಶಿಕ್ಷಕರು ತಮ್ಮ ಬೇಡಿಕೆಗಾಗಿ ಒತ್ತಾಯಿಸಿ ಮಳೆಯಲ್ಲೂ ನೆಲದ ಮೇಲೆ ಕುಳಿತುಕೊಂಡು ಪ್ರತಿಭಟಿಸುವ ಮೂಲಕ ತಮ್ಮ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನ ಮಾಡಿದರು. ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಡಳಿತ ಮೂಲಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮಂತ್ರಿಗಳಾದ ಮಧು ಬಂಗಾರಪ್ಪನವರಿಗೆ ಪ್ರತಿಭಟನಾಕಾರರು ಮನವಿ ಪತ್ರ ಸಲ್ಲಿಸಿದರು. ತಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಹಾಗೂ ಬೇಡಿಕೆಗಳ ಪರಿಹಾರಕ್ಕೆ ಆಗ್ರಹಿಸಿ ಖಾಸಗಿ ಶಾಲಾ ಆಡಳಿತ ಮಂಡಳಿ ಮತ್ತು ಶಿಕ್ಷಕ ವೃಂದದವರು ರಸ್ತೆಗೆ ಹಿಡಿದು ಹೋರಾಡುವ ಪರಿಸ್ಥಿತಿ ಬಂದಿರುವುದು ಬಹಳ ವಿಷಾದದ ಸಂಗತಿ ಆಗಿದೆ ಎಂದು ಪ್ರತಿಭಟನಾ ಕಾರ್ಯದರ್ಶಿ ಮಾತನಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಾಲಕಿ ಹಿರೇಮಠ ಸಂಸ್ಥಾನದ ಗುರುಬಸವಲಿಂಗಪಟ್ಟ ದೇವರು, ತಾಡೊಳ್ಳಿ ಮಹೇಕರನ್ ಶ್ರೀಗಳು, ರೇವಣಸಿದ್ದಪ್ಪ ಜಲಾದೆ ಗೌರವಾಧ್ಯಕ್ಷರು, ಜಿಲ್ಲಾಧ್ಯಕ್ಷರಾದ ರಾಜೇಂದ್ರ ಕುಮಾರ್ ಮಣಿಗೇರಿ, ಗುರುನಾಥ್ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ, ಮೊಹಮ್ಮದ್ ಸಲಾವುದ್ದೀನ್ ಸಂಘಟನಾ ಕಾರ್ಯದರ್ಶಿ, ಸಂದೀಪ್ ಶೆಟ್ಟಿಕರ್, ಸುರೇಶ್ ಚನ್ಶೆಟ್ಟಿ, ಶಶಿ ಹೊಸಳ್ಳಿ, ಸಂಜುಕುಮಾರ್ ಕಂಟಾಳೆ, ಧನರಾಜ್ ದೊಡ್ಮನಿ, ರೋಹಿತ್ ವೈರಾಗ್ಯ, ಸುರೇಂದ್ರ ಹುಡುಗಿಕರ್ ಸೇರಿದಂತೆ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ವೃಂದದವರು ಸುಮಾರು ಖಾಸಗಿ ಶಾಲೆಗಳು ಖಾಸಗಿ ಶಾಲೆಗಳಿತ್ತು. ಅವುಗಳಲ್ಲಿ ಸುಮಾರು 60 ಶಾಲೆಗಳು ಇವತ್ತ ಮುಚ್ಚುವ ಹಂತದಲ್ಲಿ ಬಂದು ನಿಂತಿವೆ. ಅಂತ ಒಂದು ಶಾಲೆಗಳಿಗೆ ಸರ್ಕಾರವು ಕೂಡ ಗಮನ ಹರಿಸದೆ ಅತಿ ಹೆಚ್ಚು ಮಾನದಂಡಗಳನ್ನು ಹಾಕಿ ಆ ಒಂದು ಶಾಲೆ ನಡೆಸ್ತಕ್ಕಂಥ ಎಲ್ಲಾ ಶಿಕ್ಷಣ ಸಂಸ್ಥೆಯವರಿಗೂ ಮತ್ತು ಅಲ್ಲಿ ಕೆಲಸ ಮಾಡತಕ್ಕಂಥ ಶಿಕ್ಷಕರಿಗೂ ಕೂಡ ಅವರ ಒಂದು ಯಾವುದೇ ಒಂದು ಅವರಿಗೆ ಸೌಲಭ್ಯ ಸಿಗಲಾರ್ದೇ ಅವರು ಶಿಕ್ಷಕರು ಬರೆದಾಡ್ತಾ ಇದ್ದಾರೆ, ಶಿಕ್ಷಣ ಸಂಸ್ಥೆಯವರು ಬರೆದಾಡ್ತಾ ಇದ್ದಾರೆ. ಅಂತ ಶಿಕ್ಷಣ ಸಂಸ್ಥೆಯವರು ಸೇರಿ ಇವತ್ತು ನಾವು ಒಂದು ಬೇಡಿಕೆ ಕೊಡಲು ಇಲ್ಲಿ ಬಂದಿದ್ದೇವೆ. RT ಅಂತಕ್ಕಂಥ ಒಂದು ಏನು ಕಾಯ್ದೆ ಇದೆ, ಆ ಕಾಯ್ದೆ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಇಬ್ಬರು ಸೇರಿ ಆ ಒಂದು RT ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಸರ್ವರಿಗೂ ಶಿಕ್ಷಣ ಕೊಡಬೇಕು, 14 ವರ್ಷದ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ RT ಒಂದು ಹುಟ್ಟಾಕಿತ್ತು. ಆದರೆ ಇತ್ತೀಚಿನ ಸರ್ಕಾರದವರು ಆ ಒಂದು RT ಅಂತಕ್ಕಂಥ ಏನು ಜಾರಿ ಇದೆ ಅದು ಬಂದ್ ಮಾಡಿ ಒಂದು ಬಡ ವಿದ್ಯಾರ್ಥಿಗಳಿಗೆ ಉನ್ನತವಾದ ಶಿಕ್ಷಣ ಕೊಡ್ಲಿಕ್ಕೆ ಅವರು ಹಿಂದೇಟು ಹಾಕ್ತಾ ಇದ್ದಾರೆ. ಅಂತ ಮಕ್ಕಳು ಮುಂದೆ ಒಂದು ಶಿಕ್ಷಣವನ್ನು ಒಳ್ಳೆ ರೀತಿಯಲ್ಲಿ ತಗೋಬೇಕಾದ್ರೆ RT ಸರ್ಕಾರ ಮರುಚಾಲನೆ ಮಾಡಬೇಕು, ಅನುದಾನವನ್ನು ಒದಗಿಸಿಕೊಡಬೇಕು ಅನ್ನತಕ್ಕಂಥದ್ದು. ಯಾಕಂದ್ರೆ 20-25 ವರ್ಷಗಳಿಂದ ಈ ಸಂಸ್ಥೆಗಳೆಷ್ಟು ಶ್ರಮಪಟ್ಟು ಈ ಕನ್ನಡವನ್ನು ಉಳಿಸ್ಕೊಂಡು ಬಂದಿವೆ. ಆದರೆ ಇದಕ್ಕೆ ನಿರ್ಲಕ್ಷ್ಯನ. ಕರ್ನಾಟಕದಲ್ಲಿ ಕನ್ನಡ ಶಾಲೆದವರು ಬಂದು ಸರ್ಕಾರಕ್ಕೆ ಮನವಿ ಮಾಡಬೇಕೆಂಬುದೇ ಇದು ದೊಡ್ಡ ನಾಚಿಕೆಗೇಡಿ ಕೆಲಸ. ಅದರಲ್ಲಿ ಇಂತಹ ಸಂಘಟಕರು ಬಂದು ಕನ್ನಡ ಉಳಿಸಿ ಅಂತ ಹೇಳುವುದೇ ದೊಡ್ಡ ಇನ್ನೊಂದು ನಾಚಿಕೆಗೇಡಿ ಕೆಲಸ. ಇದಕ್ಕಿಂತ ದೊಡ್ಡದು ಮತ್ತಾವುದು ಕೂಡ ಅಪಮಾನಕಾರಿ ಜನಕ್ಕೂ ಇಲ್ಲ. ಮನೆಯಲ್ಲಿದ್ದಂತ ಮನುಷ್ಯನೇ ನಾನು ಮನೆ ಇದ್ದೀನಿ ಅಂತ ಹೇಳಬೇಕಾಗಿದ್ರೆ ಇದು ಎಲ್ಲಿ ನ್ಯಾಯ ಉಳಿತು, ಎಲ್ಲಿ ದೇಶ ಉಳಿತು, ಎಲ್ಲಿ ರಾಷ್ಟ್ರ ಉಳಿತು? ಅದಕ್ಕಾಗಿ ಇನ್ನೊಂದು, ಶಾಲೆಯ ಮಾನ್ಯತೆ ವಿಷಯದಲ್ಲಿ ಬಂದಾಗ ಪ್ರತಿ ವರ್ಷ ನವೀಕರಣ ಮಾಡಬೇಕಂತೆ. ಪ್ರತಿ ವರ್ಷ ನವೀಕರಣ ಮಾಡ್ಲಿಕ್ಕೆ ಅದೇನಿದೆ? ಏನಾದ್ರೂ ಅಲ್ಲಿ ಜಂಗಡ್ತದ? ಏನು ನಟ್ ಬೋಲ್ಟ್ ಅದನ ಅಥವಾ ಏನು ಇಂಜನ್ ಅದನ, ಏನು ಬಾಯ್ಲರ್ ಅದನ, ಸುಟ್ಟು ಹೋಗಿದ ಸ್ಫೋಟ ಆಗ್ತದೆ, ಇಷ್ಟು ಜನ ಸತ್ತು ಹೋಗ್ತಾರ ಅಂತ ಏನಾದ್ರು ಅದೇ ನವೀಕರಣದಾಗಿಲ್ಲೇನ್ರ? ಒಂದು ಶಾಲೆ ನಿರಂತರವಾಗಿ ಮಕ್ಕಳನ್ನು ಕೂಡಿಸಿ ಒಳ್ಳೆ ಪಾಠ ಹೇಳ್ತಕ್ಕಂಥ ವ್ಯವಸ್ಥೆಗೆ ನವೀಕರಣಕ್ಕೆ ಮತ್ತೆ 25,000 ರೂಪಾಯಿ ಹೋಗಿ ದಕ್ಷಿಣ ಕೊಡಬೇಕು, ಅವನಿಗೆ ಕಾಣಿಕೆ ಕೊಡಬೇಕು. ಲಂಚನೇ ಒಂದೊಳ್ಳೆ ಹೊಡ್ಕೊಂಡು ತಿನ್ಬೇಕು ಅಂತಂದ್ರೆ ಇದೇ ಒಂದು ಪಾಠ ಕಲಿಸ್ತಾರೆ. ನಾವೀ ಶಾಲೆ ಮಕ್ಕಳು ಹಿಂಗೆ ಲಂಚ ತಿನ್ನಕ್ಕೆ ಕಲಿಸ್ತಾರೆ. ಮತ್ತೇನು? ಯಾವ್ದು ಶಾಲೆಯಲ್ಲಿ ನ್ಯಾಯ ಕಲಿಸ್ಬೇಕಾಗಿತ್ತು, ಯಾವ ಶಾಲೆಯಲ್ಲಿ ಧರ್ಮ ಕಲಿಸ್ಬೇಕಾಗಿತ್ತು, ಯಾವ ಶಾಲೆಯಲ್ಲಿ ತ್ಯಾಗ ಕಲಿಸ್ಬೇಕಾಗಿತ್ತು, ಆ ಶಾಲೆಯ ಆಡಳಿತ ವರ್ಗಕ್ಕಿನ್ನೂ ಕೆಟ್ಟದನ್ನು ಕಲಿಸ್ತಕ್ಕಂಥ ಈ ಸರ್ಕಾರದ ನೀತಿ ಮೊದಲು ತೆಗೆದುಕೊಳ್ಬೇಕು. RT
ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂತ ಹೊತ್ತಿಂದ ಇದು ಒಂದು ಕನ್ನಡ ಶಾಲೆಗಳಿಗೆ ಒಂದು ನ್ಯಾಯ ಕೊಡಬೇಕಂತಕ್ಕಂತ ಒಂದು ಸದುದ್ದೇಶ ಇಟ್ಕೊಂಡು, ಇದು ಯಾರಿಗೂ ವಿರೋಧ ಅಲ್ಲ, ಇದು ನ್ಯಾಯ ಕೊಡಬೇಕಂತಕ್ಕಂಥದ್ದು ಇದು ಹೋರಾಟದ ಉದ್ದೇಶ ಇದೆ. ಇವತ್ತು ಏನೇ ಆಗಬೇಕಾದ್ರೂ ಅದಕ್ಕೆ ಮಾತ್ರ ಭಾಷೆ ಅಂದ್ರೆ ಅದು ಕನ್ನಡ. ಇವತ್ತು ಜ್ಞಾನಪೀಠಗಳು ನಮಗ್ ಭಾರತದಾಗ ಹೆಚ್ಚು ಸಿಕ್ಕವಂದ್ರೆ ಅದು ಕನ್ನಡದಾಗ ಇದ್ದವರಿಗೆ ಸಿಕ್ಕವ. ಇಂಥ ಒಂದು ಕನ್ನಡದಲ್ಲಿ ನಡೀತಕ್ಕಂಥ ಶಾಲೆಗಳಿಗೆ ಏನು ಅನುದಾನವನ್ನ ಒಳಪಡಿಸ್ತಕ್ಕಂಥ ಕಾರ್ಯ ಮಾಡಬೇಕು. ಅಷ್ಟೇ ಅಲ್ಲ, ಈಗಾಗಲೇ ಸಾಕಷ್ಟು ನಿಯಮಗಳನ್ನ ಯಾವ್ಯಾವಕ್ಕೋ ಏನೇನೋ ಸರಳೀಕರಣ ಮಾಡಿದ್ರಿ. ಈ ಶಾಲೆ ಅಂದ್ರೆ ನಿಜಕ್ಕೂ ಇದೊಂದು ಮಾನವ ಸಂಪನ್ಮೂಲ. ಇದು ಇಂಥ ಒಂದು ಇದಕ್ಕೆ ಎಷ್ಟು ಸರಳೀಕರಣ ಕೊಡ್ತೀರಿ ಅಷ್ಟು ಕರ್ನಾಟಕ ಸಮೃದ್ಧಿ ಲಕ್ಷಣ ಇದು ಶಾಲೆ ಮೂಲಕ ಇದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯವರಿಗೆ, ಶಿಕ್ಷಣ ಸಚಿವರಿಗೆ, ಎಲ್ಲರಿಗೆ ಈಗಾಗಲೇ ಪರಮ ಪೂಜ್ಯರು ಹಾಗೂ ಎಲ್ಲ ಇಲ್ಲಿ ಆಡಳಿತ ಮಂಡಳಿಯವರು ಎಲ್ಲರೂ ಇದನ್ನ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಇಷ್ಟೊಂದು ಮೇಘರಾಜ ಮಳೆ ಇದ್ರೂ ಕೂಡ ಇಷ್ಟು ಜನ ಬಂದಿದ್ದು ಇದು ನಿಜಕ್ಕೂ ಇದು ಒಂದು ರೀತಿ ಇದೇ ಒಂದು ಇದು ನೋಡಾದ್ರ ಈಗೇನವ್ರ ಅಧಿವೇಶನ ನಡೆಸ್ತಾ ಇದಾರಲ್ಲ, ಆ ಅಧಿವೇಶನದಲ್ಲಿ ಏನಾದ್ರೂ ನ್ಯಾಯ ಕೊಡ್ತಕ್ಕಂತ ಕಾರ್ಯ ಅವ್ರು ಮಾಡ್ಬೇಕು ಅಂತಕ್ಕಂತ ಮಾತನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣು ಶರಣಾರ್ಥಿ.